16/2/2024 ಎಲ್ಲದಕ್ಕೂ ಕೇಳ್ತಾರೆ ಇವರು. 2024-25 ವರ್ಷಕ್ಕೆ ಯಾವ್ದು ಕೇಳ್ತಾರೆ? ಆಯವ್ಯಯಗಳ ಅಂದಾಜನ್ನು ರಿಪೋರ್ಟ್ ಹಿಂಗೆ ಬರ್ತೈತೆ ಅಂತ ಹೇಳತ್ತೆ. ಅದರಲ್ಲಿ ಮಾನ್ಯ ವಿರೋಧ ಪಕ್ಷದವರು ಬಾಯ್ಕಾಟ್ ಮಾಡಿದ್ರು. ನ್ಯಾಯ ಬೇಕು, ಕೇಳಲೂ ಇಲ್ಲ. ನ್ಯಾಯ ಬೇಕು. ನಾನು ಬಜೆಟ್ ನಲ್ಲಿ ಓದೋದ್ರಿಂದ ಕೇಳ್ತಕ್ಕಂತ ವ್ಯಯದಾನನೂ ಕೂಡ ಇರಲಿಲ್ಲ. ಅಂದ್ರೆ ಕರ್ನಾಟಕದ ರಾಜ್ಯದ ಹಿತದ ಬಗ್ಗೆ ಇವ್ರಿಗೆ ಮೂರ್ಖಾಸು ಕಾಳಜಿ ಇಲ್ಲ. ಕಾಳಜಿ ಇಲ್ಲ ಇವರಿಗೆ. ಅದಕ್ಕೋಸ್ಕರ ಬೈಕಾಟ್ ಮಾಡಿ ಹೊರಗಡೆ ಹೋದ್ರು. ಕರ್ನಾಟಕದ ಇತಿಹಾಸದಲ್ಲಿ ಬಜೆಟ್ ಅನ್ನ ಓದುವಾಗ ಇದೇ ಮೊದಲನೇ ಬಾರಿ ವಿರೋಧ ಪಕ್ಷದವರು ಗೈರು ಹಾಜರಾದದ್ದು. ಇವರು ಬೇಜವಾಬ್ದಾರಿಗಳು. ಇವರಿಗೆ ಜವಾಬ್ದಾರಿ ಇಲ್ಲ. ರಾಜ್ಯದ ಹಿತದ ಬಗ್ಗೆ ಜವಾಬ್ದಾರಿ ಇಲ್ಲ. ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲ. ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಇಲ್ಲ. ರಾಜ್ಯದ ಆರ್ಥಿಕತೆ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ಆದರೂ ಕೂಡ ಭಾಗವಹಿಸಿದ್ದಾರೆ. ದೇಶದ್ರೋಹಿಗಳನ್ನ ರಕ್ಷಣೆ ಮಾಡ್ತಾರೆ. ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಕಾಂಗ್ರೆಸ್ನವರು 9 ಜನ ಭಾಗವಹಿಸಿದ್ದಾರೆ. ಕಾಂಗ್ರೆಸ್ನವರು 9 ಜನ ಮಾನ್ಯ ಸದಸ್ಯರು ಭಾಗವಹಿಸಿದ್ದಾರೆ. ಬಿಜೆಪಿಯವರು ಸುಮಾರು 13 ಜನ ಭಾಗವಹಿಸಿದ್ದಾರೆ. 13 ಜನ ಮಾನ್ಯ ಸದಸ್ಯರು ಬಿಜೆಪಿಯವರು. ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ ಅವರ ಆದಿಯಾಗಿ 13 ಜನ ಮಾನ್ಯ ಸದಸ್ಯರು ಭಾಗಿಯಾಗಿದ್ದಾರೆ. ಆಮೇಲೆ ಜೆಡಿಎಸ್ನವರು 3 ಜನರು ಭಾಗವಹಿಸಿದ್ದಾರೆ. ಒಟ್ಟು ಭಾಗವಹಿಸಿದಂತವರು 25 ಜನ ಮಾನ್ಯ ಸದಸ್ಯರುಗಳು ಭಾಗವಹಿಸಿದ್ದಾರೆ. 25 ಜನ, 13 ಜನ ಬಿಜೆಪಿಯವರು, 9 ಜನ ಕಾಂಗ್ರೆಸ್ನವರು, 3 ಜನ ಜೆಡಿಎಸ್ನವರು. ಇವಿಷ್ಟು ಜನ ಮಾನ್ಯ ಸದಸ್ಯರು ಈ ಚರ್ಚೆಯಲ್ಲಿ ಭಾಗವಹಿಸಿ ಅನೇಕ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಾನು ಮಂಡಿಸಿರ್ತಕ್ಕಂಥ ಬಜೆಟ್ ಅನ್ನ ಟೀಕೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಬಜೆಟ್ ಅನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಅವರು ಏನೇ ಟೀಕೆ ಟಿಪ್ಪಣಿಗಳನ್ನು ಮಾಡಲಿ, ಸಲಹೆ ಸೂಚನೆಗಳನ್ನು ಕೊಟ್ಟಿರಲಿ, ಅವೆಲ್ಲವನ್ನು ಕೂಡ ಸ್ವಾಗತ ಮಾಡತಕ್ಕಂಥದ್ದನ್ನು ಮಾಡ್ತೇವೆ. ನಾನು ಈ ಸಂದರ್ಭದಲ್ಲಿ ಟೀಕೆ ಮಾಡದವರ ಬಗ್ಗೆ ನಾನು ಯಾಕೆ ಟೀಕೆ ಮಾಡಿದ್ರಿ ಅಂತ ಹೇಳಿ ಕೇಳಲಿಕ್ಕೆ ಹೋಗಲ್ಲ. ಟೀಕೆಗಳನ್ನು ಸ್ವಾಗತ ಮಾಡ್ತೀನಿ, ಸಲಹೆ ಸೂಚನೆಗಳನ್ನು ಸ್ವಾಗತ ಮಾಡ್ತೀನಿ. ಆದ್ರಿಂದ ಮುಂದಿನ ಅವರು ಸಲಹೆ ಏನು ಕೊಟ್ಟಿದ್ದಾರೆ, ಸೂಚನೆಗಳೇನು ಕೊಟ್ಟಿದ್ದಾರೆ, ಅವೆಲ್ಲವನ್ನು ಕೂಡ ಸರ್ಕಾರ ಈ ವರ್ಷ ಮುಂದಿನ ವರ್ಷದಲ್ಲಿ ನಾವು ಆರ್ಥಿಕ ಆಡಳಿತದಲ್ಲಿ ಏನೇನು ಮಾಡಬೇಕು ಅವೆಲ್ಲವನ್ನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, 2024-25ನೇ ಆಯವ್ಯಯದಲ್ಲಿ ಒಟ್ಟು ಬಜೆಟ್ ಗಾತ್ರ ಮಂಡಿಸಿರ್ತಕ್ಕಂಥದ್ದು 3,71,383 ಕೋಟಿ. 3,71,383 ಕೋಟಿ. ಇದರಲ್ಲಿ ರಾಜಸ್ವ ವೆಚ್ಚ 2,90,531 ಕೋಟಿ. ರಾಜಸ್ವ ವೆಚ್ಚ 2,90,531 ಕೋಟಿ. ಬಂಡವಾಳ ವೆಚ್ಚ ಯಾಕೆಂದ್ರೆ ಮಾನ್ಯ ವಿರೋಧ ಪಕ್ಷದವರು ಮಾತನಾಡಿದ್ದಾರೆ, ಅಭಿವೃದ್ಧಿ ಶೂನ್ಯ ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸಿಬಿಟ್ಟಿರೋದ್ರಿಂದ
ಕರ್ನಾಟಕದ ಅಭಿವೃದ್ಧಿ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಆದರೆ ನಾವು ಗ್ಯಾರಂಟಿ ಯೋಜನೆಗಳಿಗೂ ಹಣ ಒದಗಿಸಿದ್ದೀವಿ, ಜೊತೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೂ ಕೂಡ ಹಣ ಒದಗಿಸಿದ್ದೀವಿ. ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ತೊಡಕಾಗದ ರೀತಿಯಲ್ಲಿ ನೋಡ್ಕೊಂಡಿದ್ದೇವೆ. ಒಟ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ 1,20,000 ಕೋಟಿ 1,20,000 ಕೋಟಿ ಕರ್ನಾಟಕದಲ್ಲಿ ನಾವು ಮುಂದಿನ ವರ್ಷ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. 1,25,000 ಕೋಟಿ. ಅದರಲ್ಲಿ ಗ್ಯಾರಂಟಿಗಳಿಗೆ 52,009 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. ಅದು ಇನ್ನೂ ಹೆಚ್ಚಾಗಬಹುದು, 56,000 ಕೋಟಿ ಆಗಬಹುದು. ನಾವು ಈಗ ಬಜೆಟ್ನಲ್ಲಿ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು 52,009 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. ಇನ್ನು ಉಳಿದಂಥದನ್ನ 1,20,000 ಕೋಟಿನಲ್ಲಿ ಇನ್ನು ಉಳಿದದನ್ನ ಅಭಿವೃದ್ಧಿ ಕೆಲಸಗಳಿಗೆ ಕೊಟ್ಟಿದ್ದೀವಿ. ಅದರಿಂದ ಅವರು ವಿರೋಧ ಪಕ್ಷದವರು ಏನು ಆಪಾದನೆ ಮಾಡಿದ್ದಾರೆ, ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕೆಲಸಗಳಿಗೆ ಕುಂಠಿತ ಆಗಿದೆ, ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಅಂತಕ್ಕಂಥದ್ರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಅವ್ರು ಮಾಡಿರ್ತಕ್ಕಂಥ ಆಪಾದನೆಗಳೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥವು.